ಕಳೆದ ವರ್ಷ ಆಗಸ್ಟ್ 1ನೇ ತಾರೀಕು ದಿನ VTU ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿಯಲ್ಲಿ ಒಂದು ಘಟಿಕೋತ್ಸವ ಇತ್ತು. ಅದರಲ್ಲಿ ನನಗೊಂದು ಡಾಕ್ಟರ್ ಆಫ್ ಸೈನ್ಸ್ ಅನ್ನೋ ಒಂದು ಪದವಿಯನ್ನು ಕೊಟ್ಟಿದ್ದರು. ಆ ಪದವಿಯನ್ನು ಕೊಡುವಾಗ ಅವರು ನಾರ್ಮಲಿ ನಮ್ಮ CV ಹೇಳ್ತಾರಲ್ಲ, ಒಂದು ನಮ್ಮ ಪ್ರೊಫೈಲನ್ನು ಓದಿ ಹೇಳ್ತಾರೆ. ಆ ಸಭೆಗೆ ಮುಖ್ಯ ಅತಿಥಿಯಾಗಿ ಬಂದವರು IIT ಮದ್ರಾಸ್ನ ಮುಖ್ಯಸ್ಥರು, ದ ಚೀಫ್ ಆಫ್ ಆಲ್ IIT ಆರ್ಗನೈಸೇಷನ್, ಪ್ರೊಫೆಸರ್ ಕಾಮಕೋಟಿ ಅವರು. ಅದಾದಮೇಲೆ ಒಂದು ಔತಣಕೂಟ ಇತ್ತು, ರಾಜ್ಯಪಾಲರು ಒಂದು ಔತಣಕೂಟ ಕೊಟ್ಟಿದ್ರು. ಅಲ್ಲಿ ನನ್ನ ಹತ್ರ ಮಾತಾಡಿದರು ಅವರು. ನಾನು ನಿಮ್ಮ ಪ್ರೊಫೈಲ್ ಓದುವಾಗ ನಾನು ಕೇಳಿಸ್ಕೊಂಡೆ, ನೀವೊಬ್ಬ ಶಿಕ್ಷಣ ಪ್ರೇಮಿ ಅಂತ ಗೊತ್ತಾಯಿತು. ಅದಲ್ಲದೆ ಹಳ್ಳಿ ಇರುವಂಥ ರೂರಲ್ ಏರಿಯಾ ಅಂತ ಹೇಳಿದರೆ ಗ್ರಾಮಾಂತರ ಏರಿಯಾದಲ್ಲಿ ಮಕ್ಕಳಿಗೆ ಎಜುಕೇಷನಿಗೋಸ್ಕರ ನೀವು ಉಪಕಾರ ಮಾಡ್ತಾ ಇರುವಂಥ ವಿಚಾರ ನನಗೆ ಗೊತ್ತಾಯಿತು. ಹಾಗಾಗಿ ನಾನು ನಿಮಗೊಂದು ಸ್ಪೆಷಲ್ ಪ್ರೋಗ್ರಾಮ್ ಕೊಡ್ತೇನೆ. ನಾರ್ಮಲಿ ನಾವು ಎಲ್ಲರಿಗೂ ಕೊಡೋದಿಲ್ಲ ಅದು, ಯಾಕಂದರೆ ನಮಗಷ್ಟು ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ. ಇವಾಗಲೇ 100ಕ್ಕಿಂತ ಹೆಚ್ಚು ಸೆಂಟ್ರಲ್ಲಿ ವಾರಣಾಸಿಯಲ್ಲಿ ಮಾಡ್ತಾ ಇದ್ದೀವಿ, 70ಕ್ಕಿಂತ ಹೆಚ್ಚು ಸೆಂಟ್ರಲ್ಲಿ ನಾವು ತಮಿಳುನಾಡಲ್ಲಿ ಮಾಡ್ತೀವಿ. ನಿಮಗೆ ಇಷ್ಟ ಬಂದ ಜಾಗದಲ್ಲಿ ಮಾಡ್ಬೋದು ಅನ್ನೋ ಒಂದು ಭರವಸೆ ಕೊಟ್ಟರು. ನಮಗೆ ಇಷ್ಟವಾದ ಜಾಗ ಅಂತ ಹೇಳಿದರೆ ಉಡುಪಿ ತಾನೆ. ಹಾಗಾಗಿ ಉಡುಪಿಯಲ್ಲಿ ಇವತ್ತು ನಾವು ಬರೀ 20 ಸ್ಕೂಲಿಗೆ ಶುರು ಮಾಡಿದ್ದೀವಿ ಪ್ರಾಯೋಗಿಕವಾಗಿ. ಇವತ್ತು IIT ಪ್ರವರ್ತಕವರು ವಾರಣಾಸಿಯಲ್ಲಿ ಸುಮಾರು 354 ಸ್ಕೂಲಲ್ಲಿ ನಡೆಸ್ತಾ ಇದ್ದಾರೆ. ಒಂದು ಸ್ಕೂಲಲ್ಲಿ 2 ಕ್ಲಾಸ್ ಆಗುತ್ತೆ, ಅಂದರೆ 8ರಿಂದ 10 ಮತ್ತು 11ರಿಂದ 12. ಅದೇ ಲೆಕ್ಕದಲ್ಲಿ ಇವಾಗ ತಮಿಳುನಾಡಲ್ಲಿ 140 ಶಾಲೆಯಲ್ಲಿ ನಡೆಸ್ತಾ ಇದ್ದಾರೆ. ಅರುಣಾಚಲ ಪ್ರದೇಶದಲ್ಲಿ 10 ಶಾಲೆಯಲ್ಲಿ ನಡೆಸ್ತಾ ಇದ್ದಾರೆ. ಶ್ರೀಲಂಕಾದಲ್ಲಿ 14 ಶಾಲೆಯಲ್ಲಿ ನಡೆಸ್ತಾ ಇದ್ದಾರೆ. ಅವರಿಗೆ ಇವಾಗ ಕನಿಷ್ಠ ಪಕ್ಷ 5,000ದಿಂದ 6,000 ಶಾಲೆ ಮಾಡುವಷ್ಟು ರಿಕ್ವೆಸ್ಟ್ ಬಂದಿದೆ. ನಾವು ಅವರೊಂದಿಗೆ 150 ಶಾಲೆಯಷ್ಟು ಕ್ಲಾಸಲ್ಲಿ IIT ಚೆನ್ನೈಯವರಿಂದ ಈ ಒಂದು ಕ್ಲಾಸನ್ನು ನಡೆಸಲಿಕ್ಕೆ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ಅವ್ರದ್ದು ಇದೊಂದು ಫ್ರೀ ಸರ್ವಿಸು. ನಾವು ಇದರಲ್ಲಿ ಟ್ಯೂಟರ್ ಸ್ಯಾಲರಿ ಮತ್ತು ಗ್ಯಾಡ್ಜೆಟ್ಸ್, ಸ್ಕೂಲಲ್ಲಿ ಹಾಕುವಂಥ ಈ ಗ್ಯಾಡ್ಜೆಟ್ಸಿಗೆ ಮಾತ್ರ ಪೇ ಮಾಡಬೇಕು. ಅವರ ಸರ್ವಿಸು, ಅವರ ಸಿಲೆಬಸ್ಸು, ಅವರು ಏನು ರೀತಿಯ ಪಠ್ಯವನ್ನು ತಯಾರು ಮಾಡ್ತಾರೋ, ದಿನ ಅದನ್ನು ಪರಿಷ್ಕರಣೆ ಮಾಡ್ತಾರೆ. ಅದೆಲ್ಲ ದೇ ಆರ್ ಆಫರಿಂಗ್ ಫ್ರೀ ಟು ಅವರ್ ಚಿಲ್ಡ್ರನ್. ಯಾಕೆ IIT ಚೆನ್ನೈ ಅಂತ? ನಮ್ಮ ಕರ್ನಾಟಕದಲ್ಲಿ ಯಾರು ಇಲ್ವಾ? ನಮ್ಮಲ್ಲಿ ಒಳ್ಳೊಳ್ಳೆ ಮೇಸ್ಟರ್ ಇದ್ದಾರೆ, ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೊಳ್ಳೆ ಪ್ರೊಫೆಸರ್ಸ್ ಇದ್ದಾರೆ, ಒಳ್ಳೊಳ್ಳೆ ಯೂನಿವರ್ಸಿಟೀಸ್ ಇದೆ. ಆದರೆ ಯಾಕೆ IIT ಚೆನ್ನೈಯನ್ನು ಕರ್ಕೊಂಡು ಬರಬೇಕು ಅನ್ನೋ ಈ ಕ್ವಶನ್ ಅನ್ನು ಕೆಲವರು ನನಗೆ ಕೇಳಿದರು. ನಾನು ಅವ್ರಿಗೆ ಹೇಳಿದಂಥ ಆನ್ಸರ್ ಒಂದೇ. ಯಾಕಂತ ಹೇಳಿದ್ರೆ, ಇವಾಗ ನೀವು ಮೆಡಿಸಿನಲ್ಲಿ ನೋಡಿದ್ದೀರಿ, ಸ್ಪೆಷಲಿಸ್ಟ್ ಅಂತ ಹೇಳ್ತಾರೆ. ಕಣ್ಣಿಗೊಬ್ಬರು, ಹೊಟ್ಟೆಗೊಬ್ಬರು, ಕಿವಿಗೊಬ್ಬರು, ನಂತರ ಹೃದಯಕ್ಕೊಬ್ಬರು, ಶ್ವಾಸಕೋಶಕ್ಕೊಬ್ಬರು. ಒಬ್ಬ ಆ ಕಿವಿಯ ಡಾಕ್ಟ್ರಿಗೆ ಹೊಟ್ಟೆಯಲ್ಲಿ ಏನಾಗ್ತದೆ ಅಂತ ಗೊತ್ತಾಗೋದಿಲ್ಲ, ಹೊಟ್ಟೆ ಡಾಕ್ಟ್ರಿಗೆ ಬ್ರೈನಲ್ಲಿ ಏನಾಗ್ತದೆ ಅಂತ ಗೊತ್ತಾಗೋದಿಲ್ಲ. ಎಲ್ಲರೂ ಸ್ಪೆಷಲಿಸ್ಟ್. IIT ಚೆನ್ನೈ ಸಚ್ ಎನ್ ಆರ್ಗನೈಸೇಷನ್. ಅಲ್ಲಿ ಜಗತ್ತಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ಇದೆ. ನಾನು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದವಾಗ ಒಂದು ಪ್ರಯೋಗಾರ್ಥವಾಗಿ ಅವ್ರು ಮಾಡ್ತಾ ಇರೋ ಒಂದು ಪ್ರಾಜೆಕ್ಟನ್ನು ತೋರಿಸಿದರು. ಆ ಪ್ರಾಜೆಕ್ಟು ಗ್ರಾವಿಟೇಷನಲ್ ಮೂಮೆಂಟ್. ಅದನ್ನು ಎಲನ್ ಮಸ್ಕ್ ನೀವು ಕೇಳಿರ್ಬೋದು, ಜಗತ್ತಿನ ಅತ್ಯಂತ ರಿಚ್ ಮ್ಯಾನ್. ಅವನು ಕೆಲವು ವರ್ಷ 10 ವರ್ಷ ಪ್ರಯತ್ನ ಮಾಡಿ ನೂರಾರು ಬಿಲಿಯನ್ ಡಾಲರ್ಸ್ ಕಳ್ಕೊಂಡು ಆಗುವುದಿಲ್ಲ ಅಂತ ಕೈಬಿಟ್ಟಿದ್ದಾನೆ. ಇದು ಇವರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ದೇ ಆರ್ ಆಲ್ಮೋಸ್ಟ್ ಸಕ್ಸಸ್ಫುಲ್. ಅದರಲ್ಲಿ ಅದೆಲ್ಲಾದರೂ ಸಕ್ಸಸ್ ಆದರೆ ನಿಮಗೆ ಗೂಡ್ಸ್ ಮೂವ್ಮೆಂಟಿಗೆ ಪೆಟ್ರೋಲ್ ಬೇಡ, ಡೀಸೆಲ್ ಬೇಡ, ಎಲೆಕ್ಟ್ರಿಸಿಟಿ ಬೇಡ. ಸಿ ದಿಸ್ ಕೈಂಡ್ ಆಫ್ facilities they are having, and the incubation center of IIT Pravartak, it is the largest in whole of Asia. ಯಾಕಪ್ಪ ಅಂತ ಹೇಳಿದ್ರೆ, ಅವರು ಮಾಡ್ತಿರುವ ಖರ್ಚು ಬಹಳ ಕಡಿಮೆ. ಅದೇ ಅಮೆರಿಕದಲ್ಲಿ ಮಾಡಬೇಕಾದ್ರೆ $1 ಬಿಲಿಯನ್ ಬೇಕಾದ್ರೆ ಇವರು $1 ಮಿಲಿಯನ್ ಮಾಡಿ ತೋರಿಸ್ತಾರೆ. ಆ ಲೆಕ್ಕದ ಒಂದು ಇನ್ಸ್ಟಿಟ್ಯೂಟ್ ನಮಗೆ ಆಫರ್ ಮಾಡುವಾಗ ನಮ್ಮ ಮಕ್ಕಳು ಅದರಿಂದ ಯಾಕೆ ಅಡ್ವಾಂಟೇಜ್ ತಗೊಳ್ಬಾರ್ದು ಎನ್ನುವ ಕಾರಣದಿಂದ ನಾವು ಬರ್ಕೊಂಡಿದ್ದೀವಿ. ಇದು ಇನ್ನೊಂದು ನನ್ನ ಅನುಭವದಿಂದ ಹೇಳ್ತೇನೆ. ನಾನು ಸಣ್ಣದಿರುವಾಗ ನನಗೆ ಪ್ರಶ್ನೆ ಕೇಳುವಂಥ ಬಹಳ ಹುಚ್ಚು, ಗೀಳು ಅಂತ ಹೇಳ್ಬೋದು. ಮನೆಯಲ್ಲಿ ನಮ್ಮ ತಂದೆ ಮೇಷ್ಟ್ರು, ಅವರು ಒಬ್ಬರು ನಾನ್ ಬಿಲೀವರ್, ಅಂದರೆ ನಾಸ್ತಿಕರು. ಅವ್ರು ಹೇಳ್ತಾ ಇದ್ರು, ಮಗ ದೇವರಿಲ್ಲ, ಅದೆಲ್ಲ ಸುಳ್ಳು, ದೇವ್ರ ಪೂಜೆ ಮಾಡಬಾರ್ದು ಅಂತ. ನಾನು ಹಾಗೆ ನಮ್ಮ ಮನೆಯಲ್ಲಿ ಕೇಳ್ತಾ ಇದ್ದೆ, ಅಜ್ಜಿ ಹತ್ರ, ಅಮ್ಮನ ಹತ್ರ,
ಅದಕ್ಕೆ ಆನ್ಸರ್ ಏನಂತ ಹೇಳಿದ್ರೆ ಅದ್ರ ಬಗ್ಗೆ ಅವ್ರು ಯಾರು ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಅದು ಕೋಲ್ ತಗೊಂಡು ಎರಡು ಪೆಟ್ಟು ಹೊಡಿತಾ ಇದ್ರು, ಇವನಿಗೆ ತಲೆ ಕೆಟ್ಟಿದೆ ಅಂತ. ಮಕ್ಕಳು ಕ್ವಶನ್ ಕೇಳಿದವಾಗ ಆನ್ಸರ್ ಮಾಡೋದು ನಮ್ಮ ಅತೀ ದೊಡ್ಡ ಒಂದು ಧರ್ಮ. ಶಾಲೆಗೆ ಹೋದವಾಗ ಇದೇ ಕ್ವಶನ್ ಕೇಳ್ತೇನೆ ದೇವ್ರ ಬಗ್ಗೆ, ಮತ್ತು ಕೂಡ ಅಲ್ಲಿ ಬೆತ್ತದ ಏಟ್ ಬೀಳ್ತಾ ಇತ್ತು. ಯಾಕಂದ್ರೆ ದೇವ್ರ ವಿಷಯ ಮಾತಾಡಬಾರದು ಅಂತ. ಯಾಕಂದ್ರೆ ಮೇಸ್ಟ್ರಿಗೆ ಉತ್ತರ ಹೇಳಲಿಕ್ಕೆ ಬರೋದಿಲ್ಲ. ಹೈಸ್ಕೂಲು ನಂತರ ಪ್ರೀವಿಯಸ್ ಕೂಡ ಅದೇ ಕ್ವಶನ್ ಕೇಳಿದ್ದೆ, ನಮ್ಮನ್ನ ತರಲೆ ಅಂತ ದೂರ ಮಾಡಿದ್ರು. ಕಾಲೇಜಿಗೆ ಹೋದವಾಗ ಆ ಕ್ವಶನ್ ಮಾಡಿದವಾಗ ನಮ್ಗೆ ಏನು ಹೇಳಿದ್ರು ಅಂತ, ಇವನು ಕಮ್ಯುನಿಸ್ಟ್ ಅಂತ. ನನ್ನ ಪ್ರಶ್ನೆಗೆ ಖಂಡಿತವಾಗಿ ಕೊನೆಯವರೆಗೂ ಆನ್ಸರೇ ಸಿಗಲಿಲ್ಲ. ಆವಾಗ ನಮ್ಮ ಕಾಲೇಜಲ್ಲಿ ನಾವೊಂದು 40 ಮಂದಿ ಇದ್ವಿ, ಒಂದಿಬ್ಬರು ಪ್ರೊಫೆಸರ್ ಇದ್ರು, ಸೇರಿ ನಾಸ್ತಿಕರ ಸಂಘ ಮಾಡಿದ್ವಿ. ಎಲ್ಲಿದ್ರು ಕೂಡ ದೇವಸ್ಥಾನಕ್ಕೆ ಹೋಗೋದು, ಚರ್ಚಿಗೆ ಹೋಗೋದು, ಮಸೀದಿಗೆ ಹೋಗೋದು, ಗಲಾಟೆ ಮಾಡೋದು, ಪೆಟ್ಟು ತಿನ್ಕೊಂಡು ಬರೋದು. ಅಂದರೆ ನನ್ನ ಪ್ರಶ್ನೆಗೆ ಯಾರೂ ಕೂಡ ಆನ್ಸರ್ ಮಾಡಲಿಲ್ಲ. ಅದು ಯಾವಾಗ ಆನ್ಸರ್ ಆಯಿತು, ನಂತರ ವೃತ್ತಿ ಜೀವನ ಶುರುವಾಯಿತು. ವೃತ್ತಿ ಜೀವನದಲ್ಲಿ ಖಂಡಿತವಾಗಿ ನಾನು ಕ್ವಶನ್ ಮಾಡಲಿಲ್ಲ. ಯಾಕಂದರೆ ನಮ್ಮ ಎಂಪ್ಲಾಯರು, ಸಂಬಳ ಕೊಡುವವರು, ನಾವಾಗ ಮಾತಾಡ್ತಿಲ್ಲ, ಕೆಲಸದಿಂದ ಕಿತ್ತಾಕ್ತಾರೆ ಅನ್ನುವ ಭಯದಿಂದ ಖಂಡಿತ ಕ್ವಶನ್ ಮಾಡಲಿಲ್ಲ. ನಂತರ ಒಂದು 33-34 ವರ್ಷದಲ್ಲಿ ನನಗೆ ಅತೀ ದೊಡ್ಡ ಸಮಸ್ಯೆ ಬಂತು ಜೀವನದಲ್ಲಿ. ಆವಾಗ ಹಿರಿಯರು ಹೇಳಿದರು, ನಿಮಗೆ ಈ ಸಮಸ್ಯೆ ಯಾಕೆ ಬರ್ತದೆ ಗಡಿ ಅಂತ ಹೇಳಿದ್ರೆ, ನೀನು ದೇವರನ್ನು ನಂಬುವುದಿಲ್ಲ, ನೀನು ದೇವರನ್ನು ನಂಬುದು ಸರಿಯಾಗತ್ತೆ ಅಂತ. ಅದು ಕಾಕತಾಳಿಯೇನೋ ಏನೋ ಗೊತ್ತಿಲ್ಲ. ನನ್ನ ಸಮಸ್ಯೆ ಸಾಲ್ವ್ ಆಯಿತು. ಅಲ್ಲಿಂದ ನಾನು ದೇವ್ರ ಮೇಲೆ ನಂಬಲಿಕ್ಕೆ ಶುರು ಮಾಡಿದೆ. ಎಲ್ಲ ಭಾರ ದೇವ್ರ ಮೇಲೆ ಆಗ್ತೇನೆ. ಆವಾಗ ನಿದ್ದೆ ಬರ್ತಾ ಇಲ್ಲ, ಇವಾಗ ಚೆನ್ನಾಗಿ ನಿದ್ದೆ ಬರ್ತದೆ. ಆವಾಗ ಜೀರ್ಣ ಆಗ್ತಾ ಇಲ್ಲ, ಇವಾಗ ಸರಿಯಾಗಿ ಜೀರ್ಣ ಆಗ್ತದೆ. ಹಾಗಾಗಿ ನಾನು ಹೇಳೋದು ಏನಂತ ಹೇಳಿದ್ರೆ, ಈ ಮಕ್ಕಳು ಕೇಳುವಂತ ಕ್ವಶನ್ಸ್ ಇದೆ. ನಮ್ಮ ಶಿಕ್ಷಕರು ಖಂಡಿತ ಸಶಕ್ತರಿದ್ದಾರೆ ಆನ್ಸರ್ ಮಾಡಲಿಕ್ಕೆ. ಕೆಲವು ಕ್ವಶನ್ಸ್ ಅವರಿಗೆ ಆನ್ಸರ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವರ ಜ್ಞಾನ ಕೂಡ ಒಂದು ಲಿಮಿಟೇಷನ್ ಇರುತ್ತೆ, ಅವರ ಎಕ್ಸ್ಪೋಜರ್ ಕೂಡ ಒಂದು ಲಿಮಿಟೇಷನ್ ಇರುತ್ತೆ. ಆವಾಗ ನಿಮಗೆ ಕೆಲಸ ಬೀಳೋದು IIT ಚೆನ್ನೈ ಅವರು. ಈ ಕ್ವಶನ್ ನೀವು ಧೈರ್ಯವಾಗಿ ಅವರ ಹತ್ರ ಕೇಳಬಹುದು, ಅವರು ನಿಮಗೆ ಸೂಕ್ತ ಸಮರ್ಪಕವಾದ ಒಂದು ಆನ್ಸರ್ ಅನ್ನು ಕೊಡ್ತಾರೆ ಅಂತ ನಾನು ಈ ವೇದಿಕೆಯಿಂದ ಹೇಳಬಲ್ಲೆ. ಇನ್ನೊಂದು ಕಾರಣ ಅಂತ ಹೇಳಿದ್ರೆ, ತಾವು ನೋಡಿರ್ಬೋದು, ನಮ್ಮ ಪುರಾತನ ಅಂದ್ರೆ ಬಿಫೋರ್ ಕ್ರೈಸ್ಟ್ ನಮ್ಮಲ್ಲಿ ಬೇಕಾದಷ್ಟು ಯೂನಿವರ್ಸಿಟೀಸ್ ಇತ್ತು. ಅದಕ್ಕಿಂತ ಮೊದಲು ಗುರುಕುಲ ಇತ್ತು. ಗುರುಕುಲದಲ್ಲಿ ಹೇಗೆ ಪಾಠ ಹೇಳಿಕೊಡ್ತಾ ಇದ್ರು ಅಂದ್ರೆ, ಒಬ್ಬನೇ ಮುನಿ ಅಥವಾ ಒಬ್ಬ ಋಷಿ ಇರ್ತಾ ಇದ್ದ, ಅವನು ಎಲ್ಲವರಲ್ಲೂ ಪಾಠ ಹೇಳಿಕೊಡ್ತಾ ಇದ್ದ. ಧರ್ಮದಲ್ಲೂ ಪಾಠ ಹೇಳಿಕೊಡ್ತಾ ಇದ್ದ, ವಿಜ್ಞಾನದಲ್ಲೂ ಪಾಠ ಹೇಳಿಕೊಡ್ತಾ ಇದ್ದ, ಯೋಗದಲ್ಲೂ ಪಾಠ ಹೇಳಿಕೊಡ್ತಾ ಇದ್ದ, ಮೆಡಿಸಿನ್ ಅಲ್ಲಿ ಪಾಠ ಹೇಳಿಕೊಡ್ತಾ ಇದ್ದ, ಅಗ್ರಿಕಲ್ಚರ್ ಅಲ್ಲಿ ಹೇಳಿಕೊಡ್ತಾ ಇದ್ದ, ಬಿಲ್ಲು ವಿದ್ಯೆ, ಯುದ್ಧ ವಿದ್ಯೆ ಕೂಡ ಕಲಿಸಿಕೊಡ್ತಾ ಇದ್ದ. ಆದ್ರೆ ಏನಾಯಿತು, ಕ್ರಮೇಣ ನಮ್ಮ ಎಜುಕೇಶನ್ ಸಿಸ್ಟಮ್ ಚೇಂಜ್ ಆಯಿತು. ಒಂದೊಂದು ಸಬ್ಜೆಕ್ಟಿಗೆ ಒಬ್ಬೊಬ್ಬರು ಮಾಸ್ಟರ್. ಅದು ಸಿಂಕ್ರನೈಸೇಷನ್ ಆಗುವುದಿಲ್ಲ. ಒಂದು ಜ್ಞಾನ ಇನ್ನೊಂದು ಜ್ಞಾನ, ಅದು ಎರಡು ಒಟ್ಟಾದ್ರೆ ಮಾತ್ರ ಅದು ಸುಜ್ಞಾನ. ಅದು ಆಗ್ತಾ ಇದೆ. ಅದಕ್ಕೋಸ್ಕರ ದ ಇನ್ಸ್ಟಿಟ್ಯೂಷನ್ಸ್ ಲೈಕ್ IIT ಚೆನ್ನೈ ಅವರು ಕೂಡ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದ್ರು, ಜಗತ್ತಿನಲ್ಲಿ ಇರುವ ಎಲ್ಲಾ ಜ್ಞಾನ ಅವರಲ್ಲಿ ಇದೆ. ವಿ ಹ್ಯಾವ್ ಎ ರೆಡಿ ಆಕ್ಸೆಸ್ ಟು ದೆಮ್ ಅಂಡ್ ವಿ ಕ್ಯಾನ್ ಅವೈಲ್ ದಟ್ ಇಂಟೆಲಿಜೆನ್ಸ್ ಅಂಡ್ ಜ್ಞಾನ ಫ್ರಮ್ ದಟ್. ದಟ್ ಇಸ್ ಒನ್ ರೀಸನ್. ಇನ್ನೊಂದು, ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನೀವು ನೋಡಿರ್ಬೋದು, ಲೀಡರ್ಶಿಪ್ ಇನ್ ನಾಲೆಜ್ ಅಂತ, ಲೀಡರ್ಶಿಪ್ ಇನ್ ಎಜುಕೇಶನ್. ಲೀಡರ್ಶಿಪ್ ಅಂದ್ರೆ ಸ್ಕೂಲ್ ಲೀಡರ್ ಆಗುವಂಥದ್ದೇನಲ್ಲ. ನಾವು ಅಮೆರಿಕದಲ್ಲಿ ನೋಡಿದ್ದೆ, ಅಲ್ಲಿ ಒಂದು ಎಜುಕೇಶನ್ ಸಿಸ್ಟಮ್ ಇದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನೀವು ಗ್ರಾಜುಯೇಷನ್ ಮಾಡ್ತೀರಿ ಇಕಾನಮಿಕ್ಸ್ ಅಲ್ಲಿ. ಇಕಾನಮಿಕ್ಸ್ ಒಂದಿಗೆ ನೀವು ಬೇರೆ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ತಗೊಳ್ಬೇಕು, ಮೆಡಿಕಲ್ ಸಬ್ಜೆಕ್ಟ್, ಇಂಜಿನಿಯರಿಂಗ್ ಸಬ್ಜೆಕ್ಟ್ ನೀವು ತಗೊಳ್ಬೋದು, ಕಂಪ್ಯೂಟರ್ ಸೈನ್ಸ್. ನಂತರ ಪೋಸ್ಟ್ ಗ್ರಾಜುಯೇಷನ್ ಮಾಡುವಾಗ ನಿಮ್ಗೆ ಇದು ಯಾವುದೂ ಬೇಡ. ನೀವು ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲೋ ಇಟ್. ಆದರೆ ನೀವು ಆ ಎಕ್ಸಾಮ್ ಅನ್ನು ಮಾತ್ರ ಪಾಸ್ ಆದರೆ ನೀವು ಗ್ರಾಜುಯೇಷನ್ ಇನ್ ಇಕಾನಮಿಕ್ಸ್, ಯು ಕ್ಯಾನ್ ಬಿಕಮ್ ಎ ಪೋಸ್ಟ್ ಗ್ರಾಜುಯೇಷನ್ ಇನ್ ಏರೋನಾಟಿಕಲ್ ಇಂಜಿನಿಯರ್. ದಟ್ ಈಸ್ ಕಾಲ್ಡ್ ಎಸ್ ಲೀಡರ್ಶಿಪ್ ಇನ್ ನಾಲೆಜ್. ನಮ್ಮಲ್ಲಿ ಲೀಡರ್ಶಿಪ್ ಇನ್ ನಾಲೆಜ್ ಇಸ್ ನಾಟ್ ಡೆವಲಪಿಂಗ್. ನಾವು ಏನು ಮಾಡ್ತಾ ಇದ್ದೀವಿ, ನೀವು ದಿನ ಬೆಳಿಗ್ಗೆ ಎದ್ದಾಗ ಸೋಪ್ ಯೂಸ್ ಮಾಡ್ತೀರಿ, ಕಾಲ್ಗೆಟ್ ಯೂಸ್ ಮಾಡ್ತೀರಿ. ಅದು ಹೇಗೆ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮಗೆ ಅನುಕೂಲವಾಗಿ ಅವರು ಪ್ಯಾಕ್ ಮಾಡಿ ಕೊಡ್ತಾರೆ. ಯಾಕಂದ್ರೆ ಕನ್ಸ್ಯೂಮರ್ಸ್ಗೆ ಕಷ್ಟ ಆಗಬಾರ್ದು ಅಂತ. ಇವತ್ತು ನಮ್ಮ ಭಾರತದ ಎಜುಕೇಶನ್ ಸಿಸ್ಟಮ್ ಹೇಗಿದೆ ಅಂತ ಹೇಳಿದ್ರೆ, ವಿ ಆರ್ ಕನ್ಸ್ಯೂಮರ್ ಫ್ರೆಂಡ್ಲಿ. ಯಾವ ಫ್ಯಾಕ್ಟ್ರಿಗೆ ಯಾವ ಟೈಪಿನ ಜನ ಬೇಕು ಅಂತ ಇಂಜಿನಿಯರಿಂಗ್ ಹೇಳಿಕೊಡ್ತೀವಿ. ಯಾವ ಕಂಪನಿಗೆ ಯಾವ ಲೆಕ್ಕ ಅಕೌಂಟೆಂಟ್ ಬೇಕಂತ ಆ ಟೈಪಲ್ಲಿ ನಾವು ಅಕೌಂಟೆಂಟ್ಸ್ ಹೇಳಿಕೊಡ್ತೀವಿ. ಯಾವ ಕಂಪನಿಯಲ್ಲಿ ಯಾವ ಲೆಕ್ಕದ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬೇಕು ಅಂತ ಆ ಲೆಕ್ಕ ಹೇಳಿಕೊಡ್ತೀವಿ. ದಟ್ ಮೀನ್ಸ್ ವಿ ಆರ್ ನಾಟ್ ಪ್ರೊಡ್ಯೂಸಿಂಗ್ ದ ಗ್ರಾಜುಯೇಟ್ಸ್ ಅಂಡ್ ಪೋಸ್ಟ್ ಗ್ರಾಜುಯೇಟ್ಸ್. ವಿ ಆರ್ ಪ್ರೊಡ್ಯೂಸಿಂಗ್ ದಿ post-graduate products which is only useful for the industry. ಏನಾಗುತ್ತೆ, ಒಬ್ಬ IT ಅಲ್ಲಿ ಇದ್ದಾನೆ, ಅವನು IT ಕೆಲಸ ಹೋಯ್ತು ಅಥವಾ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ, ಬೇರೆ ಏನಾದರೂ ಒಂದು ಕೃಷಿ ಮಾಡಬೇಕು ಅಥವಾ ಏನಾದರೂ ಫ್ಯಾಕ್ಟ್ರಿ ಮಾಡಬೇಕಂತ ಹೇಳಿದ್ರೆ
ಅವನು ಮೊಬೈಲ್ ಕಂಪ್ಯೂಟರಲ್ಲೇ ನೋಡಿ ಬರಬೇಕು ಹೊರತು ಅವನಿಗೆ ಯಾವುದು ಪ್ರಾಕ್ಟಿಕಲ್ ನಾಲೆಜ್ ಇರುವುದಿಲ್ಲ. ಹಾಗಾಗಿ ಎಜುಕೇಷನ್ನಲ್ಲಿ ಟು ಬ್ರಿಂಗ್ ಇನ್ ಡಿಫರೆಂಟ್ ಕಲ್ಚರ್ ಆ್ಯಂಡ್ ಡಿಫರೆಂಟ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಕಾರಣದಿಂದ ನಾವು ಇಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇನ್ನೊಂದು ಅನುಭವದಿಂದ ನಾನು ಹೇಳ್ತಾ ಇರೋದು, 1980 ಸುಮಾರಿಗೆ ನಾನೊಬ್ಬ ಸೇಲ್ಸ್ ಮ್ಯಾನ್ ಆಗಿದ್ದೆ. ಬಟ್ಟೆ ಖರೀದಿ ಮಾಡಲಿಕ್ಕೆ ಜಪಾನ್ ದೇಶಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಹೋದಾಗ ಅದು ಹೇಗಾಗ್ತಾ ಇದೆ ಅಂತ ಹೇಳಿದ್ರೆ, ಒಮ್ಮೆ ಒಂದು ಕಂಪನಿಯವರು, ಅವನ ಕಂಪನಿಯ MD ಬಂದಿದ್ದ ನಾನು ಪಿಕಪ್ ಮಾಡಲಿಕ್ಕೆ ಏರ್ಪೋರ್ಟಿಗೆ. ನಾನು ಅವನ ಹತ್ರ ಕೇಳಿದೆ, ಯಾಕಪ್ಪ ನೀನು ಬಂದದ್ದು, ಬೇರೆ ಡ್ರೈವರ್ ಇಲ್ವಾ ಅಂತ. ಅವನು ಹೇಳ್ತಾನೆ, ಡ್ರೈವರ್ ಇಲ್ಲ ಸರ್, ಹಾಗಾಗಿ ನಾನೇ ಬಂದೆ. ನಾನು ಅವಾಗ ಕೇಳಿದ್ದೆ, ನಾನು ಬೇರೆ ಒಂದು ಟ್ಯಾಕ್ಸಿ ಹೈರ್ ಮಾಡಿ ಬರ್ತಾ ಇದ್ನಲ್ಲಪ್ಪ ಅಂತ. ಅದಕ್ಕೆ ಹೇಳಿದ್ರು, ನಮ್ಮ ಜಪನೀಸ್ ಕಲ್ಚರಲ್ಲಿ ಅದು ಎಲ್ಲವೂ ಇಲ್ಲ, ಗೆಸ್ಟನ್ನು ನಾವೇ ರಿಸೀವ್ ಮಾಡಬೇಕು, ಹಾಗಾಗಿ ಬಂದಿದ್ದೇನೆ ಅಂತ. ಆವಾಗ ಕಾರಲ್ಲಿ ಕೂತ್ಕೊಂಡು ಅವನೊಂದು ಸ್ಟೋರಿ ಹೇಳ್ತಾನೆ ನನಗೆ, ಜಪನೀಸ್ ವೇ ಆಫ್ ವರ್ಕಿಂಗ್. ಒಬ್ಬ ಎಕ್ಸಿಕ್ಯೂಟಿವ್, ಅವನೊಬ್ಬ MBA ಮಾಡಿ ಬರ್ತಾರೆ ಮಕ್ಕಳು. ಅವರಿಗೆ ಫಸ್ಟ್ 2 ವರ್ಷ ಆ ಕಂಪನಿಯಲ್ಲಿ ಟ್ರೈನಿಂಗ್ ಮಾಡ್ತಾರೆ. ಫಸ್ಟ್ ಟ್ರೈನಿಂಗ್ ಪ್ರೊಸೆಸ್ ಏನಂತ ಹೇಳಿದ್ರೆ, ಗುಡಿಸೋದು, ಚಹಾ ಮಾಡೋದು, ಟಾಯ್ಲೆಟ್ ತೊಳೆಯೋದು. ಇನ್ನು 3 ತಿಂಗಳು ಅವರಿಗೆ ಏನು ಟೈಪಿಂಗ್ ಮಾಡೋದು, ಟೆಲೆಕ್ಸ್ ಕಳಿಸೋದು, ಫೈಲಿಂಗ್ ಮಾಡೋದು, ಹೀಗೆ. ಇನ್ನು 3 ತಿಂಗಳು ಏನು ಸೇಲ್ಸ್ಮೆನ್ಶಿಪ್ಪು ಅಥವಾ ಏನಾದರೂ ಕೆಲಸ ಅಥವಾ ಡ್ರೈವಿಂಗ್ ಇತ್ತಾಗ, ಹೀಗೆ ಅವರು 2 ವರ್ಷ ಆ ಕಂಪನಿಯಲ್ಲಿ ಏನೆಲ್ಲ ಕೆಲಸ ಇದೆಯೋ ಅದೆಲ್ಲ 3 ತಿಂಗಳು ಟ್ರೈನಿಂಗ್ ಮಾಡ್ತಾರೆ. ಕಾರಣ ಏನಂತ ಹೇಳಿದ್ರೆ, ನಾಳೆ ಯಾರಾದರೂ ಒಬ್ಬ ಬರಲಿಲ್ಲ ಅಥವಾ ಕೆಲಸ ಮಾಡಲಿಲ್ಲ, ಆ ಬಾಸ್ ಅನ್ನೋನಿದ್ದಾನಲ್ಲ, ದ ಚೀಫ್ ಆಫ್ ದಿ ಕಂಪನಿ, he should be able to do that job. That is the concept of the Japanese education and training. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.